ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಇತಿಹಾಸ ಗಂಗಾರು ಇವರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಗಂಗರು ಕ್ರಿಸ್ತಶಕ 350ರಿಂದ 1004. ಸ್ಥಾಪಕ ದಡಿಗ ಮತ್ತು ಮಾಧವ. ಇವರ ಗುರು ಸಿಂಹಾನಂದಿ. ಇವರ ರಾಜಧಾನಿ ಕೋಲಾರ. ಇದನ್ನು ಕೋಲಾರ ಅಥವಾ ತಲಕಾಡು, ಅದೇ ರೀತಿಯಾಗಿ ಮಾನ್ಯಪುರ ಇವು ರಾಜಧಾನಿಗಳಾಗಿರ್ತಕ್ಕಂಥದ್ದು. ಇನ್ನು ರಾಜಲಾಂಛನ ಮದಗಜ. ಧ್ವಜ ಇವ್ರದ್ದು ಪಿಂಚ ಧ್ವಜ ಆಗಿರ್ತಕ್ಕಂಥದ್ದು. ಇವರು ಪಿತ್ತಾರ್ಜಿತ ಉಡುಗೊರೆ ಉಗ್ರೋದಯ ಅಂದರೆ ಕಂಠಾಭರಣ ಅಂತೇಳಿ ಕರಿತಕ್ಕಂಥದ್ದು. ಅದೇ ರೀತಿಯಾಗಿ ಕರ್ನಾಟಕವನ್ನು ಅತ್ಯಂತ ದೀರ್ಘಕಾಲ ಆಳ್ವಿಕೆ ಮಾಡಿದ ಮನೆತನ ಗಂಗಾರು ಮನೆತನ. ಸುಮಾರು 650 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು. ಒಟ್ಟು 27 ರಾಜರು ಆಳ್ವಿಕೆ ಮಾಡಿದ್ದಾರೆ. ಗಂಗಾರು ಜೈನ ಮತಾವಲಂಬಿಗಳಾಗಿದ್ದರು. ಮೊದಲನೇದಾಗಿ ದಡಿಗ ಬರ್ತಾನೆ ಕ್ರಿಸ್ತಶಕ 350ರಿಂದ 400ರವರೆಗೆ. ಮತ್ತೊಂದು ಹೆಸರು, ಈತನ ಹೆಸರು ಕೊಂಗಣಿ ವರ್ಮ ಅಂತೇಳಿ ಇರತಕ್ಕಂಥದ್ದು. ಈತನ ರಾಜಧಾನಿ ಕೋಲಾರ. ಇವರ ಗುರು ಸಿಂಹಾನಂದಿ. ಅದೇ ರೀತಿಯಾಗಿ ನೆಕ್ಸ್ಟು ಹರಿವರ್ಮ ಬರ್ತಾನೆ. ಈತನ ರಾಜಧಾನಿ ಕೋಲಾರದಿಂದ ತಲಕ್ಕಾಡಿಗೆ ವರ್ಗಾಯಿಸಿದನು. ವೆರಿ ಇಂಪಾರ್ಟೆಂಟ್. ಯಾರು? ಹರಿವರ್ಮ. ಕ್ರಿಸ್ತಶಕ 435ರಿಂದ 460. ಈತ ತನ್ನ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ವರ್ಗಾವಣೆ ಮಾಡ್ತಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ 3ನೇ ಮಾಧವ. ಈತ ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿರತಕ್ಕಂಥ ಒಬ್ಬ ಅರಸನಾಗಿದ್ದಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಸಿದ್ಧ ಅರಸ, ಈ ಮನೆ ಒಂದು ಡಬಾಸ್ಟರ್ ಅಂತ ಕರಿತೀವಿ. ಯಾರು? ದುರ್ವಿನಿತ. ಈತ ಕ್ರಿಸ್ತಶಕ 540ರಿಂದ 600ರವರೆಗೆ ಆಳ್ವಿಕೆ ಮಾಡ್ತಕ್ಕಂಥದ್ದು. ಗಂಗರ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದಾನೆ. ಸ್ವತಃ ಭಾರವಿಯ ಕೀರ್ತಾರ್ಜುನಿಯ ಮೇಲೆ ಭಾಷ್ಯವನ್ನು ಬರಿತಾನೆ ಹಾಗೂ ಪೈಶಾಚಿ ಭಾಷೆಯ ಒಡ್ಡ ಕಥಾವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡತಕ್ಕಂಥದ್ದು. ಯಾರು? ದುರ್ವಿನಿತ. ಈತ ಹೊರಡಿಸಿರ್ತಕ್ಕಂಥ ಶಾಸನಗಳು ನೋಡೋದಾದರೆ ಹೆಬ್ಬೆಟ್ಟೆ ಶಾಸನ ಹಾಗೂ ಗುಮ್ಮರೆಡ್ಡಿ ಶಾಸನ ಹಾಗೂ ಪುರಂ ಶಾಸನಗಳನ್ನು ಹೊರಡಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಸ್ತ್ರೀ ಪುರುಷನ ಬಗ್ಗೆ ನೋಡೋಣ. ಸ್ತ್ರೀ ಪುರುಷ ಕ್ರಿಸ್ತಶಕ 726ರಿಂದ 788. ಬಿರುದುಗಳು ಪೆರ್ಮಾಡಿ, ಶ್ರೀವಲ್ಲಭ, ರಾಜಕೇಸರಿ ಎನ್ನುವಂತಹ ಬಿರುದುಗಳನ್ನು ಹೊಂದಿದ. ಯಾರು? ಸ್ತ್ರೀ ಪುರುಷ. ಈತ ಮಾಕುಂದದಿಂದ ಮಣ್ಣೆಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದ. ಅದೇ ರೀತಿಯಾಗಿ 2ನೇ ಶಿವಮಾರ, ಸೈಗೊಟ್ಟ ಶಿವಮಾರ ಅಂತೇಳಿ ಕರೀತಾರ. ಈತನ ತನ್ನ ಜೀವಿತಾವಧಿಯಲ್ಲಿ ಬಹುಕಾಲ ಸೆರೆಮನೆಯಲ್ಲಿಯೇ ಕಳೆದನು. ಗಜಾಷ್ಟಕ ಅನ್ನುವಂಥ ಕೃತಿ ಕೂಡ ಬರ್ತೀನಿ. ಯಾರು? 2ನೇ ಶಿವಮಾರ. ನೆಕ್ಸ್ಟ್ ಅದೇ ರೀತಿಯಾಗಿ ಶ್ರವಣಬೆಳಗೊಳದ ಚಂದ್ರಪ್ರಭಾ ಬಸದಿಯನ್ನು ನಿರ್ಮಾಣ ಮಾಡ್ತಾನೆ. ಯಾರು? 2ನೇ ಶಿವಮಾರ. ನೆಕ್ಸ್ಟ್ ಅದೇ ರೀತಿಯಾಗಿ 4ನೇ ರಾಚಮಲ್ಲ ಬರ್ತಕ್ಕಂಥದ್ದು. ಯಾರು? 4ನೇ ರಾಚಮಲ್ಲ. ಈತನ ಮಂತ್ರಿ ಚಾವುಂಡರಾಯ. ಚಾವುಂಡರಾಯ ಸ್ವತಃ ಚಾವುಂಡರಾಯ ಪುರಾಣ ಇದು ಕನ್ನಡದಲ್ಲಿರ್ತಕ್ಕಂಥದ್ದು ಮತ್ತು ಚರಿತ್ರಸಾರ ಇದು ಸಂಸ್ಕೃತ ಕೃತಿಗಳನ್ನು ರಚಿಸಿದ್ದಾನೆ. ಚಾವುಂಡರಾಯ ಪುರಾಣ 24 ಜೈನ ತೀರ್ಥಂಕರ ಮಾಹಿತಿಯನ್ನು ಹೊಂದಿದೆ. ಕ್ರಿಸ್ತಶಕ 980. ಇದು 81 ಆಗಿದೆ. ಇದು 82 ಆಗಬೇಕು. ಇದು ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ 58.8 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತನೆ ಮಾಡ್ತಕ್ಕಂಥದ್ದು. ಈ ಒಂದು ಗೊಮ್ಮಟೇಶ್ವರದ ಶಿಲ್ಪಿ ಹೆಸರು ಅರಿಷ್ಟನೇಮಿ ಆಗಿರ್ತಕ್ಕಂಥದ್ದಾಗಿದೆ. ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. 2018ರಲ್ಲಿ 88ನೇ ಮಹಾಮಸ್ತಕಾಭಿಷೇಕ ನಡೆಯುತ್ತಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಗೊಮ್ಮಟೇಶ್ವರ ವಿಗ್ರಹ ಇರತಕ್ಕಂಥ ಇತರ ಸ್ಥಳಗಳನ್ನು ನೋಡೋದಾದರೆ ಕಾರ್ಕಳ, ಇದು ಉಡುಪಿಯಲ್ಲಿ ಕಂಡುಬರುತ್ತೆ. ಇದರಲ್ಲಿ 42 ಅಡಿಯನ್ನು ಇರ್ತಕ್ಕಂಥ ಒಂದು ಇವರು ಶ್ರವಣಬೆಳಗೊಳದ ಮೂರ್ತಿಯನ್ನು ನೋಡಬಹುದಾಗಿದೆ. ಅದು ಗೊಮ್ಮಟೇಶ್ವರ ಮೂರ್ತಿಯನ್ನು. ಅದೇ ರೀತಿಯಾಗಿ ಧರ್ಮಸ್ಥಳ, ಇದು ದಕ್ಷಿಣ ಕನ್ನಡದಲ್ಲಿ ಬರುತ್ತೆ, 39 ಅಡಿ. ವೇಣೂರು ದಕ್ಷಿಣ ಕನ್ನಡದಲ್ಲಿ ಬರುತ್ತೆ, 35 ಅಡಿಯನ್ನು ನೋಡಬಹುದಾಗಿದೆ. ಗೊಮ್ಮಟಗಿರಿ ಮೈಸೂರು 20 ಅಡಿ ಇರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡಬಹುದಾಗಿದೆ. ಗಂಗಾ ಮನೆತನದ ಕೊನೆಯ ದೊರೆ ರಕ್ಕಸ ಗಂಗಾ. ಈ ಮನೆತನದ ಚೋಳರ ದಾಳಿಯಿಂದ ಅಂತ್ಯವಾಯಿತು. ವೆರಿ ಇಂಪಾರ್ಟೆಂಟ್. ಗಂಗರ ಮೇಲೆ ಚೋಳರ ದಾಳಿ ಆಗ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಸಾಹಿತ್ಯವನ್ನು ನೋಡೋದಾದರೆ ಸ್ತ್ರೀ ಪುರುಷನ ಗಜಶಾಸ್ತ್ರ, ದುರ್ವಿನಿತನ ಶಬ್ದಾವತಾರ, 2ನೇ ಶಿವಮಾರನ ಗಜಾಷ್ಟಕ, ಚಾವುಂಡರಾಯ ಪುರಾಣ ಇದು ಕನ್ನಡದಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಚರಿತ್ರಸಾಗರ ಇದು ಸಂಸ್ಕೃತದಲ್ಲಿದೆ. ನೆಕ್ಸ್ಟು ಇನ್ನೂ ಉಳಿದಿರ್ತಕ್ಕಂಥ ಸಾಹಿತ್ಯಗಳು ನೋಡಿದರೆ ಹೇಮಸೇನ, ರಾಘವ ಪಾಂಡವೀಯ, ವಾದಿಭಸಿಂಹ, ಗದ್ಯ ಚಿಂತಾಮಣಿ ಮತ್ತು ಕ್ಷಾತ್ರ ಚೂಡಾಮಣಿ, ನೇಮಿಚಂದ್ರ ದ್ರವ್ಯಸಾರ ಸಂಗ್ರಹ ಅಂತೇಳಿ ಕೃತಿಗಳನ್ನು ಬರೆಯುತ್ತಾರೆ.
ನೆಕ್ಸ್ಟ್ ಇದೇ ರೀತಿಯಾಗಿ ಈ ನಮ್ಮ ಒಂದು ವಿಡಿಯೋಗಳು ಇಷ್ಟವಾಗುತ್ತೆ ಅಂತಂದರೆ ನಿಮಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.